ಬೆಳಗಾವಿ ಮಳೆಹಾನಿ ಪ್ರದೇಶಗಳಿಗೆ ಸಿದ್ದರಾಮಯ್ಯ ಇಂದು ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ ಗೋಕಾಕ ಹೊರವಲಯದ ಲೊಳಸೂರ ಸೇತುವೆ ವೀಕ್ಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಸಚಿವ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ ಇದೇ ವೇಳೆ ಸಾಥ ಕೊಟ್ಟರು. ಗೋಕಾಕನಲ್ಲಿ ಘಟಪ್ರಭಾ ನದಿ ಪ್ರವಾಹ ಪರಿಸ್ಥಿತಿ ವೀಕ್ಷಣೆ ಮಾಡಿದರು. ಇದನ್ನು ಕೂಡ ಗಮನಿಸಿದ್ದಾರೆ ಹಾಗೂ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮುಖ್ಯಮಂತ್ರಿಗಳು ಬೆಳಗಾವಿಯ ಸಾಕಷ್ಟು ಮಳೆ ಹಾನಿ ಪ್ರದೇಶಗಳಿಗೆ ಇಂದು ಭೇಟಿಯನ್ನು ಕೊಟ್ಟಿದ್ದಾರೆ. ಏನು ಬದಲಾವಣೆ ಆಗತ್ತೆ? ಮುಖ್ಯಮಂತ್ರಿ ಯಾಕೆ ಬದಲಾವಣೆ ಹಾಕಾರ್ರಿ? ಅದೇ ಇದು ಸಲ ಬದಲಾವಣೆ ಹಾಕಾರ. ಅದು ನೋಡ್ರಿ 1994 ಹೆಸರು ಅದು. ಅವಾಗ ಇವ್ರು ಮಾಡಿಲ್ಲ, ಈಗ ಅದು ಏನೋ ರಾಜಕೀಯವಾಗಿ ಇದನ್ನು ಮಾಡ್ತಾ ಇದಾರೆ. ಮುಖ್ಯಮಂತ್ರಿ ಪಾಪ ಏನೂ ತಪ್ಪು ಮಾಡಿಲ್ಲ, ಅವ್ರ ಜಾಗ ಹೋಗಿದೆ, ಅದಕ್ಕೆ ಸೈಡ್ ಕೊಟ್ಟಿದ್ದಾರೆ ಅಷ್ಟೇ, ಅದು ಬೇರೆ ಏನೂ ಇಲ್ಲ. ಅದನ್ನು ರಾಜಕೀಯವಾಗಿ ಇವರು ಒಂದು ಸ್ಟಂಟ್ ಮಾಡಿ ಇದನ್ನು ಮಾಡ್ತಾಯಿದ್ರೆ. ಮುಖ್ಯಮಂತ್ರಿ ಅವರು ಒಂದು ಅಹಿಂದ ನಾಯಕರಿದ್ದಾರೆ ಅವ್ರ. ಯಾಕಂದ್ರೆ ಸಿದ್ದರಾಮಯ್ಯ ಸಾಹೇಬರು ಭ್ರಷ್ಟಾಚಾರ ರಹಿತ ಆಡಳಿತ ಮಾಡಿದರು ಮತ್ತು ಯಾವುದೇ ಒಂದು ಅವ್ರಿಗೆ ಕಳಂಕಿಲ್ಲ. ಅದಕ್ಕೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡೋ ಪ್ರಶ್ನೆನೇ ಬರೋದಿಲ್ಲ. ಪಾದಯಾತ್ರೆ ಮಾಡ್ತಾ ಇದ್ದಾರೆ ಮೂಡ ಹಗರಣ ನೋಡಿರಿ, ಅದೇ ಇಲ್ಲ, ಅದು ರಾಜಕೀಯ ಸ್ಟಂಟು. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಇರೋದ್ರಿಂದ ಕಾಂಗ್ರೆಸ್ ಪಕ್ಷ ಸ್ಟ್ರಾಂಗ್ ಇದೆ. 136 ಸೀಟ್ ಇವರು ಅಹಿಂದ ಮತಗಳಿಂದ ಬಂದವು ಮತ್ತು ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಎಲೆಕ್ಷನ್ ಆಗಿದೆ, ಅದಕ್ಕೆ ಗೆದ್ದಿದ್ದಾರೆ. ಅದಕ್ಕೆ ಅವ್ರು ಸಿದ್ದರಾಮಯ್ಯ ಇಳಿಸಿದ್ರೆ ನಮಗೆ ಒಳ್ಳೇದಾಕೈತೆ. ಮುಂದೆ ಮುಖ್ಯಮಂತ್ರಿ ಇವರು ಸಿದ್ದರಾಮಯ್ಯ ಇರೋದ್ರಿಂದ ಇನ್ನೂ 10 ವರ್ಷ CM ಇವರೇ ಆಗಿರ್ತಾರೋ, ಅದಕ್ಕೆ ನಮಗೆ ಆಡಳಿತ ನಡೆಸೋಕೆ ಬರೋದಿಲ್ಲ ಅಂತೇಳಿ ಇದೊಂದು ಸ್ಟಂಟ್ ಮಾಡ್ತಾರೆ. ಯತ್ನಾಳ್ ಅವರು ಮೊನ್ನೆ ಹೇಳಿದ್ರು, DK ಶಿವಕುಮಾರ್ ಅವರು ಮತ್ತೆ ವಿಜೇಂದ್ರ ಅವರು ಎಲ್ಲ ಸೇರಿಕೊಂಡು ನೋಡ್ರಿ, ಅದು ಯಾಕಂದ್ರೆ ಯತ್ನಾಳ್ ಅವ್ರಿಗೆ ಗೊತ್ತಾರ, BJP ಪಾರ್ಟಿ ಅವರು ಮತ್ತು ಅವರೆಲ್ಲ ಮೀಟಿಂಗಲ್ಲಿ ಹೋಗಿರ್ತಾರೆ. ಅದು ಏನು ಅವ್ರಿಗೆ ಗೊತ್ತಿರ್ಬೇಕು, ಅದು ಹೇಳಿದ ಸತ್ಯನೂ ಇರ್ಬೋದು. ಯಾಕಂದ್ರೆ ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅಲ್ಲ, ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸ್ಬೇಕಂತೇಳಿ ಒಂದು ವಿರೋಧಿ ಬಣ ಏನಾದರೂ ಹಿಂಗೆ ಕೆಲಸ ಮಾಡ್ತಾ ಇದೆ ಅಂತ. ಅಲ್ಲ, ವಿರೋಧಿ ಮನೆಯದೇ ಕಾಂಗ್ರೆಸ್ ಯಾರೂ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಅವರ ಒಂದು ನಾಯಕತ್ವದಲ್ಲಿ ಎಲೆಕ್ಷನ್ ಆಗಿದೆ. BJPಯಲ್ಲಿ ಇವ್ರು ಇಳಿಸ್ಬೇಕು. ಅದೇ ಈಗ ಮುಖ್ಯಮಂತ್ರಿ ಇರೋತಕ್ಕ ನಮಗೇನೂ ಮಾಡೋಕ್ಕಾಗೋದಿಲ್ಲ. ಮುಖ್ಯಮಂತ್ರಿ ಅವರು ಇವರು ಯಾಕೆ ನೋಡ್ರಿ, ಈಗ ಇವೆಲ್ಲ ಭಾಗ್ಯಗಳು ಕೊಟ್ಟಿದ್ದಾರೆ ಮತ್ತು ಈಗ ಇವೆಲ್ಲ ಸರಿಯಾಗಿ ನಡ್ಸ್ಕೊಂಡು ಬರ್ತಾಯಿದ್ದಾರೆ. ಯಾಕೆ ಬೇರೆ ಯಾರೋ ಮುಖ್ಯಮಂತ್ರಿ ಇದ್ರೂ ಅದನ್ನು ಮಾಡೋಕ್ಕಾಕಿರಕ್ಕೆ. ಯಾಕಂದ್ರೆ ತಿಂಗಳ 6,500 ಕೋಟಿ ಅದಕ್ಕೆ ತೆಗೆದೇ ಇಡಬೇಕು. ಅವರು ಒಂದು 72,000 ಕೋಟಿ ಆಗಿದೆ ಒಂದು ವರ್ಷಕ್ಕೆ. ಅದನ್ನು ನಿಗಿಸ್ಕೊಂಡು ಅಭಿವೃದ್ಧಿ ಕಾರ್ಯ ಮಾಡ್ಕೊಂಡು ಸರ್ಕಾರಿ ನೌಕರದ ಎಲ್ಲ ಇವ್ರನ್ನೂ ತೂಗಿಸ್ಕೊಂಡು ಹೋಗಿ ನಡೀತಾ ಇದ್ದಾನೆ. ಸಿದ್ದರಾಮಯ್ಯ ಅವ್ರಿಗೆ ಒಂದೇ ಸಾಧ್ಯತೆ. ಸಿದ್ದರಾಮಯ್ಯವ್ರು ಬೆನ್ನಿ ಚೂರಿ ಹಾಕಿದ್ದು ಯಾರು ಸರ್? ನೋಡಿರಿ, ಅದೆಲ್ಲ ನಮಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಯಾಕೆ ಮುಖ್ಯಮಂತ್ರಿ ಇದ್ದಾರೆ, ಅವ್ರಿಗೆಲ್ಲ ಅದ್ರ ಬಗ್ಗೆ ಮಾಹಿತಿ ಇರ್ತದೆ. ಯಾಕಂದ್ರೆ ಅವರು ಕೆಳಮಟ್ಟದ ರಾಜಕೀಯ ಬಂದವರು. ಅವರು ಸಿದ್ದರಾಮಯ್ಯ ಯಾರಿಗೆ ಬನ್ನಿ ಚೂರಿ ಹಾಕ್ತಾರೆ, ಯಾರು ಹಾಕ್ತಾ ಇದ್ದಾರೆ, ಯಾರು ನಾಟಕ ಮಾಡ್ತಾರೆ ಎಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಮುಂದಿನ ದಿನಗಳು ಸಿದ್ದರಾಮಯ್ಯ ಅವರು ಅದನ್ನು ಸರಿಪಡಿಸ್ಕೋತಾರೆ. ನೋಡ್ರಿ, ಅದಕ್ಕೆ ಕಾನೂನು ಹೋರಾಟ ಮಾಡ್ತಾರೆ. ಸಿದ್ದರಾಮಯ್ಯ ಕಾನೂನು ಹೋರಾಟ ಮಾಡಿ, ಈಗ ಒಮ್ಮೆ ಬಂದ ಕೂಡ ಅವ್ರು ಕೊಟ್ಟರು ಅಂದರು ಅದಕ್ಕೆ ಕಾನೂನು ಹೋರಾಟ ಮಾಡ್ತಾರೆ. ಯಾಕೆ ಅದೇನು ಕೊಡಾಕಿಲ್ಲ ನಮ್ಗೆ ಅನಿಸ್ತದೆ. ಯಾಕಂದ್ರೆ ಈಗಾಗಲೇ ಸರ್ಕಾರ ಉತ್ತರ ಕೊಟ್ಟಿದೆ, ಅದಕ್ಕೆ ಕೊಡಾಕಿಲ್ಲ ಅನಿಸ್ತೈತೆ. ನೋಡ್ರಿ, ಅದು ಮುಂದೆ ಅವರು ಸಿದ್ದರಾಮಯ್ಯ ಅವರು ಕಾನೂನು ಹೋರಾಟ ಮಾಡ್ತಾರೆ. ನಮ್ಗೆ ಸಪೋರ್ಟ್ ಸಿದ್ದರಾಮಯ್ಯ ನಮ್ಗೆ ಗುರುದು ಮೊದಲೇ ಹೇಳಿದ್ರು ನಾವು. ಸಿದ್ದರಾಮಯ್ಯ ನಮ್ಮ ವೈಯಕ್ತಿಕ ಫುಲ್ ಸಪೋರ್ಟ್ ಅವ್ರು. ನಾವು ಅತಿ ಪಕ್ಷೇತರ ಇದ್ವಿ, ಅದಕ್ಕೆ ನಾವು ಸಿದ್ದರಾಮಯ್ಯ ಸಾಹೇಬ್ರು ಮೊದಲಿಂದ ಸಪೋರ್ಟ್ ಇದ್ದೇವೆ. ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಇಲ್ಲ. ಸನ್ನಿವೇಶ ಸೃಷ್ಟಿ ಆಗೋಲ್ಲ, ಬದಲಾವಣೆ ಆಗೋಲ್ಲ ಸಾಹೇಬ್ರೆ. ಅದು ನೀವು ತೆಗೆದು ಬಿಡ್ರಿ. ಅದು ಯಾಕೆ ನೋಡ್ರಿ, ಸತೀಶ್ ಜಾರಕಿಹೊಳಿ ಅವ್ರು ಮುಖ್ಯಮಂತ್ರಿ ಆಗ್ತೋತೇನು ಹೇಳಿಲ್ಲ. ಅವ್ರ ಇವರೇ ಹೂವಾಪ ಎಬ್ಬಿಸ್ತಾರೆ. ಇನ್ನೂ ಸಿದ್ದರಾಮಯ್ಯ 10 ವರ್ಷ ಇವರೇ ಮುಖ್ಯಮಂತ್ರಿ. ಮುಂದೇನೋ ಅವ್ರು ಡೆಪ್ಯೂಟಿ CM ನಂಬರ್ ಹತ್ಬೋದು. ಸಿದ್ದರಾಮಯ್ಯ 10 ವರ್ಷ ಮುಖ್ಯಮಂತ್ರಿ. ಈ ಕಾಂಗ್ರೆಸ್ನಾಗ ಸಿದ್ದರಾಮಯ್ಯ ವಿರೋಧಿ ಬಣ ಒಂದು ಹುಟ್ಕೊಂಡಿದೆ ಅನ್ನುವಂಥ ಎಲ್ಲಿ ಉಟ್ಕೊಂಡ್ರೆ ಹಿಂಗೆ ಲೈಟ್ ಉಳಿದಗತ್ತೆ. ಲೈಟ್ ಒಳಗೆ ಬರ್ತಾವೆ ಮತ್ತು ಹೋಗಿಬಿಡ್ತದೆ ಅಷ್ಟೇ. ಎತ್ಲಾಗ ಅಷ್ಟ 10-15 ನಿಮಿಷ ಇರೋದು. ರಮೇಶ್ ಜಾರಕಿಹೊಳಿ ಅವರು ಮೊನ್ನೆ CD ಶಿವು ಅಂತ ಹೊಸ ನಾಮಕರಣ ಮಾಡಿದ್ರು. ಅದು ಅವ್ರಿಗೆ ಗೊತ್ತ್ರಿ, ಕುಮಾರಸ್ವಾಮಿ ಅವ್ರಿಗೆ ಗೊತ್ತರೆ. ನಮಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಹೊಸ ನಾಮಕರಣ ಪಕ್ಷಕ್ಕೆ ನೀವು ಹೆಸರು ಕೊಟ್ಟಿದ್ರಿ ಅಂತ ಕರ್ನಾಟಕ. ನಾವು ಮೊದಲೇ 1 ವರ್ಷದಿಂದ ಹೇಳಿಲ್ಲ ನಿಮಗೆ. ಅವ್ರು ಈಗೆಲ್ಲ ಅವ್ರು ಹೇಳ್ತಾರೆ 1 ವರ್ಷದಿಂದ ನಿಮಗೇನು ಹೇಳಿದ್ದ. DK ಶಿವಕುಮಾರ್ ಅವರು ಹೋಗಿ ಪ್ರಧಾನಮಂತ್ರಿ ಭೇಟಿಯಾಗಿ ಮಾತಾಡಿ ಬಂದಿದ್ದಾರೆ. ಅದ್ರ ಬಗ್ಗೆ ನೋಡ್ರಿ, ಎಲ್ಲ ಅವ್ರ ಮುಖ್ಯಮಂತ್ರಿ ಮಾಹಿತಿ ಇರ್ತದೆ, ಅದೆಲ್ಲ ಅವ್ರು ನೋಡ್ತಾರೆ. ನಮಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವರ 5 ವರ್ಷ ಕಂಟಿನ್ಯೂ. ಮುಂದಿನ 2028 ಇವ್ರ ನೇತೃತ್ವ ಎಲೆಕ್ಷನ್ ಆಗಿದೆ, ಅವಾಗೂ ಅವರೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅವರು. ಹೌದು, ನಾವು ಸದನದಲ್ಲಿ ನಾವು ಅದನ್ನ ಕೂಡ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅವರಿಗೆ ಮನವಿ ಮಾಡಿದ್ವಿ. ಯಾಕಂದರೆ ಪ್ರತಿ ವರ್ಷ ಆಗುವಂಥ ಇದು ಸಾಕಷ್ಟು ಹಾನಿ ಒಳಗಾಗ್ತವೆ ನಮ್ಮ ಶಾಲೆಗಳು. ಸೊ ಪ್ರತಿ ವರ್ಷ ಅದು ಆರಂಭ ಆಗಲಿಕ್ಕೆ ಟೈಮಲ್ಲಿ ಫ್ಲಡ್ಸ್ ಬರ್ತವೆ.
ಸೊ ಅದನ್ನೆಲ್ಲ ಮತ್ತೆ ರೀಬಿಲ್ಡ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾವು ಸದನದಲ್ಲಿ ಧ್ವನಿ ಎತ್ತಿದ್ದೀವಿ. ಸೊ ಇವತ್ತು ಕೂಡ CM ಸರ್ ಬರ್ತಾ ಇದ್ದಾರೆ, ಎಲ್ಲ ಇಡೀ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಫ್ಲಡ್ ಏರಿಯಾ ಅಫೆಕ್ಟ್ ಆಗಿದಾವೆ ಸೊ ಅದು ನೋಡ್ಲಿಕ್ಕೆ. ಸೊ ಅವ್ರ ಜೊತೆ ಕೂಡ ನಾವು ಚಿಕ್ಕೋಡಿಯಲ್ಲಿ ಹೋಗ್ತೀವಿ. ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿ ವಿಶೇಷ ಪ್ಯಾಕೇಜ್ ಕೊಡಂತೀವಿ. ಹೌದ್ರಿ, ಎಸ್, ಬೆಳಗಾವಿ ಯಾಕಂದ್ರೆ ಕೃಷ್ಣಾ ಮತ್ತು ಘಟಪ್ರಭಾ ವ್ಯಾಪ್ತಿ ಸಾಕಷ್ಟು ಪ್ರವಾಹ ಆಗಿದೆ. ಹೌದ್ರಿ, ಘಟಪ್ರಭಾ ಎಸ್, ಸ್ಪೆಷಲ್ ಪ್ಯಾಕೇಜ್ ನಮ್ದು ಡಿಮಾಂಡ್ ಇದೆ ಸರ್. ನೋಡಿ, ಇನ್ನೊಂದು ಕಾಳಜಿ ಕೇಂದ್ರಕ್ಕೆ ಸಾಕಷ್ಟು ಜನ ಶಿಫ್ಟ್ ಆಗಿದ್ದಾರೆ. ಬಟ್ ಅಲ್ಲಿ ಜಾನುವಾರುಗಳಿಗೆ ಮೇವಿನ ಕೊರತೆ ಎಲ್ಲ ಆಗ್ತಿದೆ. ಹೀಗಾಗಿ ಈ ಮುಳುಗಡೆ ಆದ ಬ್ರಿಡ್ಜ್ ಮೇಲೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಾಗವಾಡದಲ್ಲೆಲ್ಲ. ಅಧಿಕಾರಿಗಳನ್ನ ಮೇವಿನ ಕೊರತೆ ಇದೆ. ಮೇವಿನ ಕೊರತೆ, ಎಸ್, ಅಧಿಕಾರಿ ಜೊತೆ ಕೂಡಿ ನಾನು ಚರ್ಚೆ ಮಾಡ್ತೇನೆ. ಬೆಳಗಾವಿ ಜಿಲ್ಲೆ ಯುವಕರ ವಿಚಾರವಾಗಿ ಪಾರ್ಲಿಮೆಂಟ್ ಇಂದ ಒಂದು ಮರ್ಯಾದೆ ಎತ್ತಿದ್ರಿ. ಯಾವ ತರ ಇದನ್ನ ಆಗ್ಬೇಕಾದ್ರೆ ಅದೇ ನೀಟ್ ಸ್ಕ್ಯಾಮ್ ಬಗ್ಗೆ ನಮ್ಮ ವಿರೋಧ ಪಕ್ಷದವ್ರು ಎಲ್ಲರೂ ಧ್ವನಿ ಎತ್ತಿದ್ದಾರೆ. ಯಾರ ಇನ್ವಾಲ್ವ್ ಆಗಿದ್ದಾರೆ ಆ ಸ್ಕ್ಯಾಮ್ ಅಲ್ಲಿ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಯಾಕಂದ್ರೆ ಹಲವಾರು ಸ್ಟೂಡೆಂಟ್ಸ್ಗಳ ಪ್ರಶ್ನೆ ಇದು. ಯಾಕಂದ್ರೆ ಮುಂದೆ ಡಾಕ್ಟರ್ಸ್ ಅವರ ನಾವು ಜೀವನವನ್ನು ಅವ್ರ ಕೈಯಲ್ಲಿ ಇಡ್ತಿದ್ದೀವಿ. ಸೊ ಅವ್ರನ್ನ ಮುಂದೆ ನಂಬುವಂತ ಪರಿಸ್ಥಿತಿ ನಾವು ಆಗ್ಲಿಕ್ಕಿಲ್ಲ. ಸೊ ಅದಕ್ಕಾಗಿ ಅದಕ್ಕೆ ತಕ್ಕ ಒಂದು ಶಿಕ್ಷೆ ಆಗಬೇಕು ಯಾರು ಸ್ಕ್ಯಾಮ್ ಅಲ್ಲಿ ಇನ್ವಾಲ್ವ್ ಇದ್ದಾರೆ. ಮತ್ತೆ ಸಾಕಷ್ಟು ನಮ್ಮ ದೇಶದಲ್ಲಿ ಕೋಚಿಂಗ್ ಸೆಂಟರ್ಸ್ಗಳು ಮತ್ತು ಪ್ರೈವೇಟೈಸೇಷನ್ ಸಾಕಷ್ಟು ಆಗ್ತಾ ಇದೆ. ಸೊ ಅದ್ರ ಪರವಾಗಿ ನಾವು ಕೂಡ ಧ್ವನಿ ಎತ್ತಿದ್ದೀವಿ. ಮೇಡಮ್, ಇನ್ನೊಂದು ರಾಜ್ಯದ ಬೆಳವಣಿಗೆಗಳು ಆಗ್ತಿದಾವೆ. ಮುಖ್ಯಮಂತ್ರಿಗಳು ಬದಲಾವಣೆ ಆಗುತ್ತೆ. ಸತೀಶ್ ಜಾರಕಿಹೊಳಿ ಹೆಸರು ಇದೆ. ನೀವು ಅವ್ರ ಮಗಳು ಇಲ್ಲ ಸರ್, ಈಗೇನು ಬದಲಾವಣೆ ಪ್ರಶ್ನೆ ಇಲ್ಲ ರೀ ಸದ್ಯಕ್ಕೆ. ಸರ್ ಕಂಟಿನ್ಯೂ ಮಾಡ್ತಾರೆ. ಸಿದ್ದರಾಮಯ್ಯ